ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ದ ಒನ್ ರೀಸನ್ ಟು ಬೈ ಯೋರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್. ಎಸ್, ಇಲ್ಲಿ ನಾನು ಆ ಒಂದು ರೀಸನ್, ಆ ಒಂದು ಸ್ಪಾರ್ಕ್ ನಿಮ್ಮ ಮೈಂಡಲ್ಲಿ ಹೊಡಿತಿದೆ ನೋಡಿ, ಅದರಿಂದ ನೀವು ಒಂದು ಬೈಕ್ನ ಬೈ ಮಾಡ್ತೀರಲ್ಲ, ಆ ಸ್ಪಾರ್ಕ್ನ ನಿಮ್ಮಲ್ಲಿ ಕ್ರಿಯೇಟ್ ಮಾಡೋಣ ಅಂತ. ಸೊ ಇದು ಬೇಸಿಕಲಿ ಬಿಗಿನರ್ ರೈಡರ್ಸು ಆರ್ ರಿಟರ್ನಿಂಗ್ ರೈಡರ್ಸು ಆರ್ ಬೇಸಿಕಲಿ ಎನಿಬಡಿ ವಾಸ್ ನೆವರ್ ಟ್ರೈಡ್ ಮೋಟರ್ ಸೈಕಲ್, ಅವರಲ್ಲಿ ಆ ಸ್ಪಾರ್ಕ್ ಕ್ರಿಯೇಟ್ ಮಾಡೋಣ ಅಬೌಟ್ ಮೋಟರ್ ಸೈಕಲ್ ಅಂತ ಏನಕ್ಕೆ ನೀವು ತಗೋಬೇಕಂತ ಒಂದು ರೀಸನ್ ಕೊಡೋಣ ಅಂತ. ಸೊ ಆಬ್ವಿಯಸ್ಲಿ ನಾನು ಅದೇ ಕ್ಯಾಟಗರಿ ಬರ್ತೀನಿ. ಬಿಕಾಸ್ ಇನಿಷಿಯಲಿ ನಾನು ಐ ಥಿಂಕ್ ನಿಮ್ಮ ಸ್ಟೋರಿ ಕೇಳಿದರೆ ಬ್ರೀಫ್ಲಿ ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ. ನನಗೆ ಇನಿಷಿಯಲಿ ನನಗೆ ಬೈಕ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಜನರಲಿ ನಾನು ಸ್ಕೂಟಿನೇ ಓಡಿಸ್ತಾರೆ, ಈ ಬೈಕ್ ಏನಕ್ಕೆ ಓಡಿಸ್ತಾರೆ ಅಂತ ಅನಿಸ್ತಾ ಇತ್ತು. ಬಟ್ ಆ ಸ್ಪಾರ್ಕ್ ನನ್ನಲ್ಲಿ ಕ್ರಿಯೇಟ್ ಆಯಿತು ಆ್ಯಂಡ್ ಎಂಡ್ ಅಪ್ ಬೈಯಿಂಗ್ ದ ಬೈಕು. ಸೊ ಸ್ಪಾರ್ಕ್ ಏನು, ಆಬ್ವಿಯಸ್ಲಿ ನನ್ನಲ್ಲಿ ಒಂದು ಸ್ಪಾರ್ಕ್ ಇತ್ತು. ಸೊ ನಿಮ್ಮಲ್ಲಿ ಆ ಸ್ಪಾರ್ಕ್ ಕ್ರಿಯೇಟ್ ಆಗಲಿ ಟು ಫೈನಲಿ ಎಂಡ್ ಅಪ್ ಬೈಯಿಂಗ್ ದ ಬೈಕ್, ಅದನ್ನು ಕ್ರಿಯೇಟ್ ಮಾಡಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬೇಸಿಕಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ಸ್ ಅಂದರೆ ನಾನು ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ಸ್ ಬಿಟ್ಟು ಎರಡು ಕ್ಯಾಟಗರಿ ಸ್ಪೆಷಲ್ ಮೆನ್ಷನ್ಸ್ ಮಾಡ್ತೀನಿ. ಒಂದು ಮೌಂಟೇನ್ ಬೈಕ್ ಬಗ್ಗೆ, ಬಿಕಾಸ್ ಒಂದು ಬೈಕ್ ಜೊತೆ ರಿಲೇಟೆಡ್ ಆಗಿದೆ. ಇನ್ನೊಂದು ಬಂದು ಮ್ಯಾಕ್ಸಿ ಸ್ಕೂಟರ್ಸ್. ಬಿಕಾಸ್ ಸ್ಕೂಟರ್ಸ್ ಕ್ಯಾಟಗರಿ ಆಲ್ಸೋ ಒಂದು ರೀತಿ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಜನ ಅದ್ರ ಬಗ್ಗೆ. ಸೊ ಅದಕ್ಕೆ ನಾನೊಂದು ಸ್ಮಾಲ್ ಮೆನ್ಷನ್ ಮಾಡ್ತೀನಿ, ಅದನ್ನ ನಾನು ಏನಕ್ಕೆ ಬೈ ಮಾಡಬೇಕಂತ ಅದು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇನಿಷಿಯಲಿ ನಾನು ನಿಮಗೆ ಮೆನ್ಷನ್ ಮಾಡೋದು 4 ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ಸ್. ಸೊ ನಿಮ್ಗೆ ಗೊತ್ತಿರುತ್ತೆ, ಬಟ್ ನಾನು ನಂದು 4 ಕ್ಯಾಟಗರಿ ಏನು ಅಂದರೆ, ಬೇಸಿಕಲಿ ಒಂದು ಸ್ಪೋರ್ಟ್ಸ್ ಬೈಕು. ಸ್ಪೋರ್ಟ್ಸ್ ಬೈಕಲ್ಲಿ ನಿಮಗೆ ಫುಲ್ಲಿ ಫೇಡ್ ಸ್ಪೋರ್ಟ್ಸ್ ಬೈಕು ಹಾಗೂ ನಿಮ್ಮದು ನೇಕೆಡ್ ಬೈಕ್ ಇರುತ್ತೆ. ರೆಟ್ರೋ ಬೈಕ್ಸಲ್ಲಿ ನಿಮ್ಮದು ಕ್ರೂಸರ್ಸು, ರೋಡ್ಸ್ಟರ್ಸು, ಕೆಫೆ ರೇಸರ್ಸು, ಸ್ಕ್ಯಾಮ್ಲರ್ಸ್ ಅಂತಲೂ ಹೇಳ್ಬೋದು ಒಂದು ಕೈಂಡ್ ಆಫ್. ಸೊ ಆಲ್ ದೋಸ್ ಬೈಕ್ಸ್ ನಿಮ್ಮಲ್ಲಿ ಇರುತ್ತೆ, ರೆಟ್ರೋ ರೋಡ್ಸ್ಟರ್ಸು, ರೆಟ್ರೋ ಬೈಕ್ಸು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಕ್ಯಾಟಗರಿ ಬಂದು ಡರ್ಟ್ ಬೈಕ್ಸು. ಸೊ ಡರ್ಟ್ ಬೈಕ್ಸ್ ನಿಮ್ಗೆ ಗೊತ್ತು ಯಾವ ಥರ ಅಂತ. ಸೊ ಲಾಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ನಿಮ್ಮದು ಟೂರಿಂಗ್ ಬೈಕ್ಸು, ಅಡ್ವೆಂಚರ್ ಟೂರಿಂಗ್ ಬೈಕ್ಸು. ಆಲ್ರೆಡಿ ಅದರದ್ದು ಸ್ಪೆಕ್ಟ್ರಮು, ಡಿಫ್ರೆಂಟ್ ಟೈಪ್ಸ್ ಆಫ್ ಟೂರಿಂಗ್ ಬೈಕ್ಸು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವೀಡಿಯೋಸ್ ಚೆಕ್ಔಟ್ ಮಾಡ್ಬೋದು. ಸೊ ಎನಿವೆ ಅದರದ್ದು ಒಂದು ರೀಸನ್ ವೈ ಯು ಶುಡ್ ಬೈ ದ ಬೈಕ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಲೆಟ್ ಮಿ ಎಕ್ಸ್ಪ್ಲೇನ್ ವೈ ಯು ಶುಡ್ ಬೈ ಸ್ಪೋರ್ಟ್ಸ್ ಬೈಕ್ಸ್. ಈ ಎಂಡ್ ಆಫ್ ದ ಡೇ ಏನು ಗೊತ್ತಾ, ಏನೇ ನೀವು ಬೈ ಮಾಡ್ತೀರಾ ನೋಡಿ, ಇಲ್ಲಿ ಬೈಕ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ ನಿಮ್ಮದು ಪರ್ಸನಾಲಿಟಿನ ಆ್ಯಕ್ಚುಲಿ ಅದು ಡಿಪಿಕ್ಟ್ ಮಾಡುತ್ತೆ. ಅವ್ರು ನಿಮ್ಮ ಪರ್ಸನಾಲಿಟಿ ರಿಲೇಟೆಡ್ ಆಗುತ್ತೆ. ನೀವು ಯಾವ ಥರ ಪರ್ಸನಾಲಿಟಿ ಆಗ್ತೀರಾ ಆ ಥರ ನಿಮ್ಮ ಬೈಕ್ ಯೂಶಲಿ ಇರುತ್ತೆ. ಸೊ ನನಗೆ ಕ್ಯಾಟಗರಿಯಲ್ಲಿ ನೀವು ನೋಡಿದ್ರೆ ನಾನು ಆಲ್ರೆಡಿ ನನಗೆ ಏನು ಲವ್ ಅಂತ ಹೇಳಿದ್ದೀನಿ ಬೈಕ್ಸಲ್ಲಿ, ರೆಟ್ರೋ ಬೈಕ್ಸು. ಅದೇನಕ್ಕೆ ಅಂತ ನೀವು ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೀವೇ. ಸೊ ಸ್ಪೋರ್ಟ್ಸ್ ಬೈಕ್ನ ಏನಕ್ಕೆ ನೀವು ತೊಗೋಬೇಕು, ದಟ್ ಒನ್ ರೀಸನ್ ಅಂತ ಕೇಳಿದ್ರೆ ಏನಕ್ಕೆ ಒಂದು ರೀಸನ್ ಕೊಡಪ್ಪ ನಾನು ಸ್ಪೋರ್ಟ್ಸ್ ಬೈಕ್ ಏನಕ್ಕೆ ತೊಗೊಳ್ಬೇಕು ಅಂದರೆ, ದಟ್ ಈಸ್ ಯು ಲೈಕ್ ಟು ರೆವ್ ದ ಮೆಷಿನ್ ಆ್ಯಂಡ್ ಯು ಲೈಕ್ ದ ಮೆಷಿನ್ ಟು ಬಿ ಕಂಟ್ರೋಲ್ಡ್ ಅರೌಂಡ್ ಯು. ಸೊ ಯು ಲೈಕ್ ದ ರೇಜ್ ಇನ್ ದ ಮೆಷಿನ್. ನಿಮಗೆ ರೇಜ್ ಇಷ್ಟ ಆ ಮೆಷಿನು ಆ್ಯಂಡ್ ಯು ಲೈಕ್ ಟು ಕಂಟ್ರೋಲ್ ದ ರೇಜ್ ಆನ್ ಯುವರ್ ಓನ್. ಅಂದರೆ ನಿಮ್ಮದು ಕಂಟ್ರೋಲಲ್ಲಿ ಇಟ್ಕೋಬೇಕು ಆ ರೇಜ್ನ, ಆ ಮೆಷಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಆಟಾಡಿಸ್ಬೇಕು. ಆ ಥರ ಮೆಷಿನ್ನ ಮೈಂಡಲ್ಲಿದೆ ಅಂದರೆ ಯು ಶುಡ್ ಗೋ ಆ್ಯಂಡ್ ಬೈ ಅ ಸ್ಪೋರ್ಟ್ಸ್ ಬೈಕ್. ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಬೈಕಲ್ಲಿ ನೀವು ಯು ನೋ ದ್ಯಾಟ್ ಯು ಲೈಕ್ ಟು ರಿಂಗ್ ದ ಥ್ರಾಟಲ್ ಆ್ಯಂಡ್ ಯು ಲೈಕ್ ಟು ಪುಷ್ ಇಟ್ ಟು ದ ಲಿಮಿಟ್ and obviously you like to control it, move it around on the corner. So ಅದು ಆ ಮಜಾನೇ ಬೇರೆ ಇರುತ್ತೆ. ಸೊ ದಟ್ ಈಸ್ ದ ಓನ್ಲಿ ಒನ್ ರೀಸನ್. ನೀವು ಬೇರೆ ಎಷ್ಟೊಂದು ರೀಸನ್ಸ್ ಇದೆ, ಅದು ಟೆಕ್ನಿಕಲಿ ಗುಡ್, ಆಲ್ ದೋಸ್ ಥಿಂಗ್ಸ್. ಸೊ ಇದ್ರ ಬಗ್ಗೆ ನಾನು ಮಾತಾಡಲ್ಲ ಇಲ್ಲಿ, ಬಿಕಾಸ್ ಒನ್ ರೀಸನ್ ಬಗ್ಗೆ ಮಾತಾಡೋದು. ನಿಮಗೆ ಬೇಸಿಕಲಿ ದಿಸ್ ಇಸ್ ಅಪ್ ಟು ಯರ್ ಪರ್ಸನಾಲಿಟಿ. ಎಲ್ಲ ಪರ್ಸನಾಲಿಟಿ ಆ ಥರ ಎಲ್ಲ. ಕೆಲವರು ಒಂಥರ ಕಾಮ್ ಆಗಿರ್ತಾರೆ, ಶಾಂತವಾಗಿರ್ತಾರೆ, ಅಂಥವ್ರಿಗೆಲ್ಲ ಇದೆಲ್ಲ. ಆಬ್ವಿಯಸ್ಲಿ ನೀವು ಒಳಗಡೆ ಶಾಂತವಾಗಿದ್ರು ಯು ವಾಂಟ್ ಟು ಅನ್ಲೀಶ್ ಯುವರ್ ಅನಿಮಲ್ ಆ್ಯಂಡ್ ಯು ಲೈಕ್ ಟು ಜಸ್ಟ್ ಹೋಲ್ಡ್ ದಟ್ ಥ್ರಾಟಲ್ ಆ್ಯಂಡ್ ಕೀಪ್ ಆನ್ ರಿಂಗಿಂಗ್ ದ ಥ್ರಾಟಲ್ ಆ್ಯಂಡ್ ಯು ಲೈಕ್ ದ ಕಂಟ್ರೋಲ್ ಆನ್ ದ ಮಿಷಿನ್. ನೀವು ಹೆಂಗೆ ನಿಮ್ಮ ಮೈಂಡ್ ಓಡುತ್ತೆ ಆ ಥರ ನಿಮ್ಮ ಗಾಡಿ ಹೋಗ್ತಾ ಇದ್ದರೆ ಅದು ನಿಮ್ಗೆ ಇಷ್ಟ ಅಂದರೆ ಯು ಶುಡ್ ಗೋ ಆ್ಯಂಡ್ ಬೈ ಎ ಸ್ಪೋರ್ಟ್ಸ್ ಬೈಕು. ಯಾವುದಾದ್ರು ಇರ್ಬೋದು, ಫುಲ್ಲಿ ಫೇಸ್ ಸ್ಪೋರ್ಟ್ ಬೈಕು ಆರ್ ನಿಮ್ಮದು ನೇಕೆಡ್ ಬೈಕು. ಆಬ್ವಿಯಸ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೀಡಿಯೋಸು, ಟೆಕ್ನಿಕಲ್ ಸ್ಪೆಸಿಫಿಕೇಶನ್, ಪ್ರಾಕ್ಟಿಕಲಿಟಿ ಎಲ್ಲ ಅದನ್ನು ನೋಡಿಕೊಂಡು ಈ ಎರಡರಲ್ಲಿ ಒಂದು. ಬಟ್ ದಿಸ್ ಇಸ್ ದ ಮೇನ್ ರೀಸನ್, ದ ಸ್ಟಾರ್ಟಿಂಗ್ ಪಾಯಿಂಟ್, ದ ಇಗ್ನೈಟ್, ಆ ಫೈರ್ನ ಇಗ್ನೈಟ್ ಮಾಡಬೇಕಂದ್ರೆ ದಿಸ್ ಇಸ್ ಸಮಥಿಂಗ್ ಇಸ್ ದ ರೀಸನ್ ಯು ಶುಡ್ ಬೈ. ಆ ಫೈರ್ ಇರ್ತದೆ ಆ ಬೈಕಲ್ಲಿ, ಸ್ಪೋರ್ಟ್ಸ್ ಬೈಕಲ್ಲಿ, ದಟ್ ಈಸ್ ವೈ ಯು ಶುಡ್ ಬೈಕು. ಆ ರಿಂಗ್ ಮಾಡ್ತೀರೋ ನೋಡಿ, ಆ ರೆವ್ ಮಾಡೋಕ್ಕೆ ನಿಮಗೆ ತುಂಬ ಇಷ್ಟ. ಇಂಜಿನ್ ರಿಂಗ್ ಅಂತ ಮೆಷಿನ್ ರಿಂಗ್ ಮಾಡ್ತಿಲ್ಲ, ಅದು ನಿಮಗೆ ತುಂಬ ಇಷ್ಟ ಅಂದರೆ, ಆ್ಯಂಡ್ ಯು ಲೈಕ್ ಟು ಕಂಟ್ರೋಲ್ ದ ಮೆಷಿನ್. ಬೇಸಿಕಲಿ ಆ ಎರಡು ಕಂಟ್ರೋಲ್ ಆ್ಯಂಡ್ ರೆವಿಂಗ್ ನಿಮಗೆ ತುಂಬ ಇಷ್ಟ ಅಂದರೆ ಯು ಶುಡ್ ಗೋ ಫಾರ್ ಸ್ಪೋರ್ಟ್ಸ್ ಬೈಕ್. ಸೊ ನೆಕ್ಸ್ಟ್ ಕ್ಯಾಟಗರಿ ಬರೋಣ, ರೆಟ್ರೋ ಮೆಷಿನ್. ಸೊ ವೈ ಶುಡ್ ಯು ಗೋ ಆ್ಯಂಡ್ ಬೈ ಅ ರೆಟ್ರೋ ಮೆಷಿನ್? ಸಿಂಪಲ್ ರೀಸನ್ ರೆಟ್ರೋ ಮೆಷಿನ್, ಬಿಕಾಸ್ ನಾನು ರಿಲೇಟ್ ಮಾಡ್ಬೋದು, ನನಗೆ ಇಷ್ಟ ಅದು. ಸೊ ದ ಸಿಂಪಲ್ ರೀಸನ್ ಏನಂದರೆ ಯು ಲೈಕ್ ಟು ರೈಡ್ ಆನ್ ಅನ್ ಈಸಿ ರೈಡ್ ಮಾಡೋಕ್ಕೆ ನಿಮ್ಗೆ ಇಷ್ಟ, ಲೇಸಿ ರೈಡ್ ನಿಮಗೆ ಮಾಡೋಕ್ಕೆ ಇಷ್ಟ ಆನ್ ಬ್ಯೂಟಿಫುಲ್ ಮೆಷಿನ್ಸ್. ಎಸ್, ಲೇಸಿ ರೈಡ್, ಈಸಿ ರೈಡ್ ಆನ್ ಅ ಬ್ಯೂಟಿಫುಲ್ ಮೆಷಿನ್ ನಿಮಗೆ ತುಂಬ ಇಷ್ಟ ಅಂದರೆ ಗೋ ಫಾರ್ ಅ ರೆಟ್ರೋ ಮೆಷಿನ್, ರೆಟ್ರೋ ಬೈಕ್ಸ್ನ ನೀವು ಬೈ ಮಾಡಿ. ಸೊ ಯಾವ್ದಾದ್ರು ಬೈ ಮಾಡಿ, ನಿಮ್ಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ, ಕೆಫೆ ರೇಸರ್, ಲೈಕ್ ಕ್ರೂಸರು, ರೋಡ್ಸ್ಟರು, ವಾಟ್ ಎವರ್ ನಿಮಗೆ ಇಷ್ಟ ಆಗುತ್ತೆ, ಸ್ಕ್ರಾಮ್ಲರು, ಯಾವ್ದಾದ್ರು ಬೈ ಮಾಡಿ. ಬಟ್ ಅದು ಆಬ್ವಿಯಸ್ಲಿ ಸ್ಪೆಸಿಫಿಕೇಶನ್, ಆಲ್ ದೋಸ್ ಥಿಂಗ್ಸ್, ಕಂಫರ್ಟ್ ಲೆವೆಲು ನೋಡ್ಕೊಂಡು ಬೈ ಮಾಡಿ. ಬಟ್ ನಿಮಗೆ ಲೇಸಿ ಈಸಿ ರೈಡು ಆನ್ ಅ ಬ್ಯೂಟಿಫುಲ್ ಮೆಷಿನ್ಸ್. ಈ ಮೇನ್ ಥಿಂಗು, ಫಸ್ಟ್ ಥಿಂಗ್ ನಿಮಗೆ ಅಟ್ರಾಕ್ಟ್ ಆಗೋದು ಆ್ಯಕ್ಚುಲಿ ರೆಟ್ರೋ ಬೈಕ್ಸಲ್ಲಿ ಇಸ್ ದ ಬ್ಯೂಟಿ, ದ ವೇ ಇಟ್ ಲುಕ್ಸ್. ಸೆಕೆಂಡ್ ಥಿಂಗ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂದರೆ ವೆನ್ ಅ ರೈಡರ್ ರೈಡ್ಸ್ ಆನ್ ದೋಸ್ ಮೆಷಿನ್, ಎಷ್ಟು ಕೂಲಾಗಿ, ಕಾಮಾಗಿ, ಆರಾಮಾಗಿ, ನೇಚರಲ್ಲಿ ಆರಾಮಾಗಿ ರಿಂಗ್ ಮಾಡ್ತಾರೆ ನೋಡಿ. ಅಂದರೆ ಇಟ್ ಇಸ್ ನಾಟ್ ಲೈಕ್ ದ ಆಂಗ್ರಿ ಯಂಗ್ ಮ್ಯಾನ್ ಲೈಕ್ ಸ್ಪೋರ್ಟ್ಸ್ ಬೈಕ್ ಥರ ಅಲ್ಲ. ಇಟ್ ಈಸ್ ಮೋರ್ ರಿಲ್ಯಾಕ್ಸ್, ಈಸಿ, ಆರಾಮಾಗಿ, ಚಿಲ್ಲಾಗಿ ರೈಡ್ ಮಾಡ್ತೀರಾ ನೋಡಿ. ಆ ಥರ ನೀವು ಟೈಪ್ ಆಫ್ ಪರ್ಸನಾಲಿಟಿ ಅಂದರೆ ಯು ಶುಡ್ ಗೋ ಆ್ಯಂಡ್ ಬೈ ಅ ರೆಟ್ರೋ ಬೈಕ್. ಸೊ ದಟ್ ಈಸ್ ದ ರೀಸನ್ ಫಾರ್ ಬೈಯಿಂಗ್ ಅ ರೆಟ್ರೋ ಬೈಕ್. ನೆಕ್ಸ್ಟ್ ನಾವೀಗ ಥರ್ಡ್ ಕ್ಯಾಟಗರಿ ಬರೋಣ, ದಟ್ ಈಸ್ ದ ಡರ್ಟ್ ಬೈಕು.
ಸೊ ದಟ್ ಬೈಕ್ನ ಏನಕ್ಕೆ ಬೈ ಮಾಡಬೇಕಂತ ಹೇಳಿ ಫಸ್ಟ್ ರೀಸನ್ ಕೊಡೋಣ. ಐ ನೋ ಲಾಟ್ ಆಫ್ ಪೀಪಲ್ ನಾನು ನೋಡಿದ್ದೀನಿ, ಪ್ರಾಕ್ಟಿಕಾಲಿಟಿ, ಆಫ್ ರೋಡ್ ಚೆನ್ನಾಗಿ ಮಾಡುತ್ತೆ, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಮಾತಾಡ್ತಾರೆ. ಸಿ ದಿಸ್ ಇಸ್ ನಾಟ್ ದ ರೀಸನ್ ಯು ಶುಡ್ ಬೈ ಅ ದಟ್ ಬೈಕು, ಆರ್ ಫಾರ್ ದಟ್ ಮ್ಯಾಟರ್ ಆ್ಯಕ್ಚುಲಿ ನೀವು ಮೌಂಟೇನ್ ಬೈಕು ಅದಕ್ಕೆ ಬೈ ಮಾಡಬಾರ್ದು. ನಾನು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಮೌಂಟೇನ್ ಬೈಕ್ ಬೈ ಮಾಡಿದ್ದೀನಿ, ಬಟ್ ಐ ವುಡ್ ನಾಟ್ ಕ್ಯಾಟಗರೈಸ್ ಮೈಸೆಲ್ಫ್ ಇನ್ ಟು ದಟ್ ಕ್ಯಾಟಗರಿ. ನಾನು ಒಂದು ಸೈಕಲಲ್ಲಿ ನಾನು ಒಂಥರ ಪ್ರಾಕ್ಟಿಕಲ್ ಬೈಯರ್ ಆ್ಯಕ್ಚುಲಿ. ನಾನು ಐ ಆಮ್ ನಾಟ್ ರಿಯಲಿ ದಟ್ ಎಂಥೂಸಿಯಾಸ್ಟಿಕ್ ಬೈಯರ್. ಬಟ್ ನೀವು ಒಂದು ರಿಯಲ್ ರೀಸನ್ ಆ್ಯಕ್ಚುಲಿ ನೀವು ಬೈ ಮಾಡಬೇಕಿರೋದು ಮೌಂಟೇನ್ ಬೈಕು ಆರ್ ಬೇಸಿಕಲಿ ನಿಮ್ಮದು ದಟ್ ಬೈಕ್ ಬೇಸಿಕಲಿ ಏನಕ್ಕೆ ಬೈ ಮಾಡಬೇಕು ಅಂದರೆ ಬೇಸಿಕಲಿ ಸಿಂಪಲ್ ಆಗಿ ಯು ಲವ್ ಎಕ್ಸ್ಪ್ಲೋರಿಂಗ್ ದ ಅನ್ಎಕ್ಸ್ಪ್ಲೋರ್ಡ್, ದ ಡೇಂಜರಸ್ ಥಿಂಗ್ಸ್ ಯು ಲೈಕ್ ಇನ್ ದ ವರ್ಲ್ಡ್, ಇನ್ ದ ನೇಚರ್ ನಿಮ್ಗೆ ಇಷ್ಟ, ನಿಮ್ಗೆ ಎಕ್ಸ್ಪ್ಲೋರ್ ಮಾಡಬೇಕು, ನಿಮಗೆ ಎಕ್ಸ್ಪ್ಲೋರ್ ಮಾಡೋ ನಿಮಗೆ ಆ ಹುಮ್ಮಸ್ ಇದೆ, ನಿಮ್ಗೆ ಏನು ಹೇಳಿ ತಲೆಯಲ್ಲಿ ನಿಮಗೆ ಹುಳ ಇದೆ, ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು, ನಿಮಗೆ ಏನೋ ಒಂಥರ ಡಿಫ್ರೆಂಟ್ ರೋಡ್ಸಲ್ಲಿ ಹೋಗಬೇಕು, ಸಣ್ಣ ರೋಡ್ಸಲ್ಲಿ ಹೋಗಬೇಕು, ಒಂಥರ ಕಲ್ಲು ಮಣ್ಣು, ನಿಮ್ಗೆ ಆಕಾಶ ಗಂಗೆನ ನೋಡಬೇಕು ಆನ್ ದ ಮೌಂಟೇನ್ಸ್ ಅಂದರೆ ನಿಮಗೆ ಬೇಸಿಕಲಿ ಆ ಥರ ನಿಮ್ಮ ಮೈಂಡ್ ಸೆಟ್ ಇದೆ ಅಂದರೆ ಬೇಸಿಕಲಿ ಯು ಶುಡ್ ಗೋ ಆ್ಯಂಡ್ ಬೈ ದಟ್ ಬೈಕು, ನಾಟ್ ಈವನ್ ಅನ್ ಅಡ್ವೆಂಚರ್ ಬೈಕು. ಅಡ್ವೆಂಚರ್ ಬೈಕ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಅಡ್ವೆಂಚರ್ ಬೈಕ್ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಬಟ್ ಇಫ್ ಯು ಲೈಕ್ ದಟ್ ಯು ಶುಡ್ ಬೈ ಅ ದಟ್ ಬೈಕ್ ಫಸ್ಟು. ದಟ್ ಬೈಕ್ ತೊಗೊಂಡು ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡಿ, ಬಿಕಾಸ್ ದಟ್ ಈಸ್ ದ ಮೆಷಿನ್ ವಿಚ್ ವಿಲ್ ಗಿವ್ ಯು ದಟ್ ಫ್ರೀಡಮ್ ಟು ಡೂ ದಟ್ಟು. ನಿಮಗೆ ಏನು ನಿಮಗೆ ಆಬ್ಸ್ಟಿಕಲ್ ಇಟ್ಕೊಳ್ಳಲ್ಲ, ಹೆಂಗೆ ಬೇಕಾದ್ರೆ ಜಂಪ್ ಹೊಡಿಸ್ಬೋದು, ನೀವು ಆರಿಸ್ಬೋದು, ಸಣ್ಣ ಪುಟ್ಟ ಬ್ರೇಕ್ ಆದರೂ ನೀವು ಸರಿ ಮಾಡ್ಬೋದು, ನಿಮ್ಗೆ ಆ ಖುಷಿ ಕೊಡುತ್ತೆ ನೋಡಿ ಎಕ್ಸ್ಪ್ಲೋರಿಂಗಲ್ಲಿ. ಈವನ್ ಸೇಮ್ ಥಿಂಗ್ ನಾನು ಮೌಂಟೇನ್ ಬೈಕು ಅದೇನೇ ಹೇಳ್ತೀನಿ. ದ ರೀಸನ್ ವೈ ಯು ಬೈ ಮೌಂಟೇನ್ ಬೈಕ್ ಈಸ್ ಲೈಕ್ ಯು ಬಿಕಾಸ್ ಯು ಲೈಕ್ ಎಕ್ಸ್ಪ್ಲೋರಿಂಗ್. ಇಟ್ಸ್ ನಾಟ್ ಬಿಕಾಸ್ ಅದು ತುಂಬ ಪ್ರಾಕ್ಟಿಕಲ್ ಇಂಡಿಯನ್ ಕಂಡೀಷನ್ ಅಂತಲ್ಲ. ಐ ನೋ ಇಂಡಿಯನ್ ನೀವು ನೋಡಿದ್ರೆ ಐ ನೋ ದ ರೀಸನ್ ನಾವು ಇಂಡಿಯಾದಲ್ಲಿ ಮೌಂಟೇನ್ ಬೈಕ್ ಅಷ್ಟೊಂದು ಸೈಕಲ್ ಬೇಸಿಕಲಿ ಅದು ಮೌಂಟೇನ್ ಬೈಕ್ ಅಂದರೆ ಸೊ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ಬೇಸಿಕಲಿ ಫಾರ್ ದಟ್ ರೀಸನ್ ಲೈಕ್ ಇನ್ ಯುರೋಪ್ ಆರ್ ಅಮೆರಿಕಾ ಅಂದರೆ ಬಿಕಾಸ್ ಐ ಥಿಂಕ್ ಅಲ್ಲಿ ಆ ಥರ ನಮ್ಮ ಹತ್ರ ಎನ್ವೈರ್ಮೆಂಟ್ ಇಲ್ಲ. ಸೊ ನಾನು ಆ್ಯಕ್ಚುಲಿ ಎಷ್ಟೊಂದು ಕಡೆ ಹುಡುಕಕ್ಕೆ ನೋಡಿದ್ದೀನಿ, ನೀವು ವೀಡಿಯೋಸಲ್ಲಿ ನೋಡೋದ್ರ ರೀಲ್ಸ್ ನೋಡೋದ್ರ ಡೌನ್ ಹಿಲ್ ರೈಡಿಂಗು ಆ ಥರ ಎಲ್ಲ. ಐ ಥಿಂಕ್ ಆ ಥರ ನಾನು ಜಾಸ್ತಿ ಜಾಗ ನೋಡಿಲ್ಲ, ಮೇ ಬಿ ಐ ಆಮ್ ಟ್ರೈಂಗ್ ಟು ಫೈಂಡ್ ಇಟ್, ಹೋಪಲ್ಲಿ ನೋಡ್ತೀನಿ. ಬಟ್ ಫಾರ್ ದರ್ಡ್ ಬೈಕ್ ನಿಮಗೆ ಸಾಕಷ್ಟು ಜಾಗಗಳಿದೆ ಆ ಥರ. ನಾನು ಆಲ್ರೆಡಿ ಮಂದಲ್ಪಟ್ಟಿ ಮಾಡಿದೆ ನೋಡಿ, ಆ ಥರ ಜಾಗದಲ್ಲಿ ನೀವು ಆ ದರ್ಡ್ ಬೈಕಲ್ಲಿ ಮಾಡೋದಲ್ಲಿ ಆ ಮಜಾನೇ ಬೇರೆ. ಅನ್ಎಕ್ಸ್ಪ್ಲೋರ್ಡ್ ಟೆರಿಟರಿ, ಇನ್ನೂ ಅನ್ಎಕ್ಸ್ಪ್ಲೋರ್ಡ್ ಟೆರಿಟರಿ. ಸಿ ಅಗೇನ್ ದಿಸ್ ಇಸ್ ಮೋರ್ ಡೇಂಜರಸ್. ಅಗೇನ್ ದರ್ಡ್ ಬೈಕ್ನ ನೀವು ಯಾರು ಪೇರೆಂಟ್ಸ್ ಹೇಳಲ್ಲ ನಿಮಗೆ ಹೋಗ್ಬಿಟ್ಟು ದರ್ಡ್ ಬೈಕ್ ತೊಗೊಳಪ್ಪ ಹುಷಾರಾಗಿರುವಂತ ಯಾರು ಹೇಳಲ್ಲ. ಇಟ್ ಈಸ್ ಸಮಥಿಂಗ್ ನೀವೇ ತೊಗೋಬೇಕಾಗಿರೋದು, ಒಂದು ರಿಸ್ಕ್ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬೇಕಂತ ಒಂಥರ ಹುಳ ನಿಮ್ಮ ತಲೆಯಲ್ಲಿದೆ, ಅದು ಮಾಡಲೇಬೇಕು ನನಗೆ, ಏನೋ ಸಮಥಿಂಗ್ ನನಗೆ ಏನೋ ಡಿಫಿಕಲ್ಟ್ ಡೇಂಜರಸ್ ಥಿಂಗ್ಸ್ ನಂಗೆ ಮಾಡಬೇಕು. ನೀವು ನೋಡ್ಬೋದು ಈವನ್ ನೇಚರ್ ಲೆವಲ್ಸ್ ಇರ್ತಾರೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ಆರ್ ಈವನ್ ಆನಿಮಲ್ ಎಂಥೂಸಿಯಾಸ್ಟ್ ನೋಡಿರ್ತಾರೆ ನೋಡಿ, ಸ್ಟೀವ್ ಅರ್ವಿನ್ ಅವ್ರದ್ದು ಆ್ಯಕ್ಚುಲಿ ಹಾಂಡಾ CRL ಇತ್ತು ಅವ್ರ ಹತ್ರ, ಒಂದು ಹಳೆ ಕಾಲದ್ದು ಹಾಂಡಾ CRL. ಸೊ ಅವ್ರಿಗೂ ಆ ಥರ ಬೈಕ್ಸ್ ಇಷ್ಟ ಆಯಿತು. ಸೊ ಅದೊಂಥರ ಆ ಪರ್ಸನಾಲಿಟಿ ತುಂಬ ಮ್ಯಾಚ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಈ ಪರ್ಸನಾಲಿಟಿ ಅಂದರೆ ಇವರೇನು ತುಂಬ ಲೈಕ್ ದೇ ಆರ್ ನಾಟ್ ಲೈಕ್ ಸ್ಪೋರ್ಟ್ಸ್ ಬೈಕ್ ಎಂಥೂಸಿಯಾಸ್ಟ್, ತುಂಬ ಔಟ್ಸ್ಪೋಕನ್ ಅಲ್ಲ, ಬಟ್ ದೇ ಲೈಕ್ ಡೇಂಜರ್. ಸೊ ಅವ್ರಿಗೆ ಡೇಂಜರ್ ಅಂದರೆ ಇಷ್ಟ, ಅವ್ರಿಗೆ ಡೇಂಜರಸ್ ಥಿಂಗ್ಸ್ ಮಾಡೋಕ್ಕೆ ಇಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ದೇ ವಾಂಟ್ ಟು ಡೂ ಇಟ್ ಇನ್ ದೇರ್ ಓನ್ ಸ್ಪೇಸ್, ಒಂಥರ ನೇಚರಲ್ಲಿ ಮಾಡೋಕ್ಕೆ, ಒಂದು ಅನ್ಎಕ್ಸ್ಪ್ಲೋರ್ಡ್ ಟೆರಿಟರಿ ಯಾರು ಇಲ್ದಿರೋ ಜಾಗದಲ್ಲಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಇದು ನನ್ನ ಒಪಿನಿಯನ್ ಹೇಳಿದ್ರೆ ದಟ್ ಬೈಕ್ಸ್ ಅಂದರೆ ತುಂಬ ಇಷ್ಟ. ಸೊ ಎಕ್ಸ್ಪ್ಲೋರ್ ಮಾಡೋ ನಿಮಗೆ ಮೈಂಡ್ ಸೆಟ್ ಇರಬೇಕು. ಸೊ ಅವಾಗ ದಟ್ ಬೈಕ್ ತೊಗೊಳ್ಬೇಕು. ನೆಕ್ಸ್ಟ್ ಬರೋಣ ಬೇಸಿಕಲಿ ಅಡ್ವೆಂಚರ್ ಬೈಕ್ಸ್ಗೆ. ಈ ಅಡ್ವೆಂಚರ್ ಬೈಕ್ಸು ಆರ್ ದ ಟೂರಿಂಗ್ ಬೈಕ್ಸ್ನ ಯಾರು ತೊಗೋಬೇಕು ಅಂತ. ಸಿ ಆಬ್ವಿಯಸ್ಲಿ ಇದರಲ್ಲಿ ಟೂರಿಂಗ್ ಅಂತ ಅದ್ರ ಮುಂದೆನೇ ಬರ್ದಿದೆ ಅಂದರೆ ಆಬ್ವಿಯಸ್ಲಿ ಹೇಳ್ಬೋದು ಟೂರಿಂಗ್ ಮಾಡೋರು ಟೂರಿಂಗ್ ಬೈಕ್ ತಗೋಬೇಕು, ಟೂರಿಂಗ್ ಮಾಡೋರು ಟೂರಿಂಗ್ ಬೈಕ್. ಸಿ ಇದು ದೊಡ್ಡ ಮಿಸ್ಕನ್ಸೆಪ್ಷನ್ ನಿಮ್ಮ ಮೈಂಡಲ್ಲಿ ಇರೋದು. ಇಫ್ ಯು ಆರ್ ಥಿಂಕಿಂಗ್ ದಟ್ ನೀವು ಟೂರಿಂಗ್ ಮಾಡಬೇಕು ಅಂತ ನೀವು ಟೂರಿಂಗ್ ಬೈಕ್ ತಗೋತಾ ಇದ್ರೆ ಅಂದರೆ ಯು ವಿಲ್ ಆ್ಯಕ್ಚುಲಿ ಫೀಲ್ ಬ್ಯಾಡ್ ಅಬೌಟ್ ಬೈಯಿಂಗ್ ದ ಬೈಕ್. ಐ ನೋ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೋಡಿದ್ರೆ ಇದು ಟೂರಿಂಗ್ ಚೆನ್ನಾಗಿ ಮಾಡುತ್ತೆ, ಬಟ್ ಇಟ್ಸ್ ನಾಟ್ ನೆಸೆಸರಿ. ಎಷ್ಟೊಂದು ಜನ ಸ್ಕೂಟಿಯಲ್ಲೂ ಟೂರ್ ಮಾಡ್ತಾರೆ, ಸ್ಪೋರ್ಟ್ಸ್ ಬೈಕಲ್ಲೂ ಟೂರ್ ಮಾಡ್ತಾರೆ, ರೆಟ್ರೋ ಬೈಕ್ಸಲ್ಲೂ ಮೊದಲು ನೋಡಿದ್ರೆ ಎನ್ಫೀಲ್ಡಲ್ಲೆಲ್ಲ ಟೂರ್ ಮಾಡ್ತಿದ್ರು, ಕ್ಲಾಸಿಕ್ ಬೈಕಲ್ಲೆಲ್ಲ. ಸೊ ಆ ಥರ ಏನೋ ರೀಸನ್ ಇಲ್ಲ. ಅದು ಮೇನ್ ರೀಸನ್ ಇದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇಂದ ನೋಡ್ಬಿಟ್ಟು ಬೈ ಮಾಡಬೇಕಾಗಿರೋದು ನೀವು ಟೂರಿಂಗ್ ಬೈಕ್ಸ್ ಆರ್ ಅಡ್ವೆಂಚರ್ ಬೈಕ್ಸ್. ಈ ಟೂರಿಂಗ್ ಬೈಕ್ ಆರ್ ಅಡ್ವೆಂಚರ್ ಬೈಕ್ ಮಾಡೋ ಒನ್ ಆ್ಯಂಡ್ ಓನ್ಲಿ ರೀಸನ್ ಇಟ್ಸ್ ನಾಟ್ ಕಂಫರ್ಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಲ್ಲ. ದ ಒನ್ ಆ್ಯಂಡ್ ಓನ್ಲಿ ರೀಸನ್ ಈಸ್ ನೀವು ಲಗೇಜ್ನ ನೀವು ಕಂಫರ್ಟೇಬಲಿ ಕ್ಯಾರಿ ಮಾಡ್ಬೋದು. ಎಸ್, ದಿಸ್ ಇಸ್ ದ ಓನ್ಲಿ ರೀಸನ್ ನೀವು ಬೈ ಮಾಡಬೇಕಾಗಿರೋದು ಟೂರಿಂಗ್ ಅಡ್ವೆಂಚರ್ ಆರ್ ವಾಟ್ ಎವರ್ ಬೈಕ್ಸ್. ಆಬ್ವಿಯಸ್ಲಿ ಅದು ನಾನು ಸ್ಪೆಕ್ಟ್ರಮ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಸ್ಪೆಕ್ಟ್ರಮ್ ನೀವು ತೊಗೊಂಡ್ರೆ ನೀವು ಜಾಸ್ತಿ ಪ್ಲೇಸಸ್ ಮೂಲಕ ನೀವು ಹೋಗ್ಬೋದು ಅಷ್ಟೇ, ಟೂರಿಂಗ್ ಮಾಡ್ಬೋದು. ಸೊ ದಟ್ ಇಸ್ ದ ಓನ್ಲಿ ಥಿಂಗ್. ಬಟ್ ಅದರ್ವೈಸ್ ದ ಒನ್ ಥಿಂಗ್ ವಿಚ್ ಬೈಂಡ್ಸ್ ಆಲ್ ಆಫ್ ದಿಸ್ ಬೈಕ್ಸ್ ಏನಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂರಿಂಗ್ ಬೈಕ್ಸ್ ಏನಂದರೆ ನಿಮ್ಮದು ಲಗೇಜ್ನ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ನಿಮಗೆ ಲಗೇಜ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ, ಹಾರ್ಡ್ ಲಗೇಜ್, ಸಾಫ್ಟ್ ಲಗೇಜ್, ಎಲ್ಲ ಥರ ಲಗೇಜಸ್ ಇಟ್ಕೋಬೋದು. ನಿಮಗೆ ಜಾಸ್ತಿ ಬಂದ್ಬಿಟ್ಟು ನಿಮ್ಮ ಲಗೇಜಸ್ ಕ್ಯಾರಿ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ನೋಡಿದ್ದೀನಿ. ನಾನು ಎಷ್ಟೊಂದು ಜನ ಒಳ್ಳೆ ಮನೆಯೇ ಎತ್ಕೊಂಡು ಹೋಗ್ತಾರೆ, ಗಾಡಿ ಹೋಗ್ತಾರೆ, ಆ ಥರ ಮಾಡಬಾರ್ದು. ಬಟ್ ಆ ಥರ ಮಾಡೋ ಫೆಸಿಲಿಟಿ ನಿಮಗೆ ಇರುತ್ತೆ ಈ ಥರ ಬೈಕ್ಸಲ್ಲಿ. ಸೊ ಅದಕ್ಕೋಸ್ಕರ ಸೊ ಲಗೇಜ್ನ ಕ್ಯಾರಿ ಮಾಡೋದಕ್ಕೆ ನಿಮಗೆ ಕಂಫರ್ಟೇಬಲ್ ಆ್ಯಂಡ್ ಆಸ್ ಮಚ್ ಆಪ್ಷನ್ಸು, ಮೌಂಟಿಂಗ್ ಆಪ್ಷನ್ಸು ಬೆಟರ್ ಮಾಡೋಕ್ಕೆ ನೀವು ಬೇಸಿಕಲಿ ಅಡ್ವೆಂಚರ್ ಆರ್ ಟೂರಿಂಗ್ ಬೈಕ್ ತೊಗೊಳ್ಳೋದು. ಸೊ ನಿಮಗೆ ಅದು ನಿಮಗೆ ತಲೆನೋವು ಬೇಡ, ನನಗೆ ಯಾವ ಥರ ಲಗೇಜ್ ಕ್ಯಾರಿ ಮಾಡಬೇಕಂದ್ರೆ ಗೋ ಫಾರ್ ಬೇಸಿಕಲಿ ಅಡ್ವೆಂಚರ್ ಟೂರಿಂಗ್ ಬೈಕ್ಸ್ ಆರ್ ಬೇಸಿಕಲಿ ಟೂರಿಂಗ್ ಬೈಕ್ಸ್ನ ತೊಗೊಳ್ಳಿ. ಸೊ ಲಾಸ್ಟ್ ಕ್ಯಾಟಗರಿ ಬಂದ್ಬಿಡೋಣ, ದಟ್ ಈಸ್ ಮ್ಯಾಕ್ಸಿ ಸ್ಕೂಟರ್ಸು. ಸೊ ಮ್ಯಾಕ್ಸಿ ಸ್ಕೂಟರ್ಸ್ ತೊಗೊಳ್ಳೋ ಒಂದು ರೀಸನ್ ಏನಕ್ಕೆ ಅಂತ, ಇದು ಆಬ್ವಿಯಸ್ಲಿ ಸ್ಪೆಷಲ್ ಮೆನ್ಷನ್ ಒಂದು. ಇದು ತುಂಬ ಸಿಂಪಲ್ಲು. ನೀವು ಇದರಲ್ಲಿ ನೀವು ತುಂಬ ಬೇರೆಯವ್ರು ಏನು ಹೇಳ್ತಾರೆ ಅವರು ಓಕೆ ನಾನು
ಬೈಕ್ ಎಲ್ಲರೂ ಬೈಕ್ ತೊಗೋಬೇಕಾದ್ರೆ ನಾನು ಯಾಕಪ್ಪ ಮ್ಯಾಕ್ಸಿ ಸ್ಕೂಟರ್ ತೊಗೋಬೇಕು ಅದೆಲ್ಲ ನೀವು ಮೈಂಡ್ ಸೆಟ್ ಇಟ್ಕೋಬೇಡಿ. ಇದು ತುಂಬ ಸಿಂಪಲ್ ರೀಸನು. ಸಮ್ಟೈಮ್ಸ್ ಆ್ಯಕ್ಚುಲಿ ಬೈಕರ್ಸೇ ತಗೋತಾರೆ ಸ್ಕೂಟಿನ. ಐ ಥಿಂಕ್ ನೀವು ನೋಡಿರ್ಬೋದು. ಐ ಥಿಂಕ್ ನಾನು ಪಾಪ್ಯುಲರ್ ಯೂಟ್ಯೂಬರ್ಸ್ ನೋಡಿ ಸಾಕಷ್ಟು ಜನ ಬೈಕ್ಸ್ ಸ್ಕೂಟೀಸ್ ತಗೋತಾರೆ, ಒಳ್ಳೆ ಸ್ಕೂಟಿನೇ, ಕ್ವಾಲಿಟಿ ಸ್ಕೂಟಿನ. ದ ಮೇನ್ ರೀಸನ್ ತುಂಬ ಸಿಂಪಲ್ ಇದು. ಮ್ಯಾಕ್ಸಿ ಸ್ಕೂಟರ್ ತಗೊಳ್ಳೋ ಸಿಂಪಲ್ ಆ್ಯಂಡ್ ಒನ್ ರೀಸನ್ ಈಸ್ ಯು ಡೋಂಟ್ ಲೈಕ್ ಟು ಯೂಸ್ ಗೇರ್ಡ್ ವೆಹಿಕಲ್ಸ್. ಸೊ ನಿಮಗೆ ಗೇರ್ಡ್ ವೆಹಿಕಲ್ಸ್ ಇಷ್ಟ ಇಲ್ಲ ಆ್ಯಂಡ್ ಯು ಲೈಕ್ ಟು ರೈಡ್ ಅರೌಂಡ್ ಸಿಟಿ ಆ್ಯಂಡ್ ಔಟ್ಸ್ಕರ್ಟ್. ಸೊ ಸಿಟಿ ಆ್ಯಂಡ್ ಔಟ್ಸ್ಕರ್ಟ್ ಅರೌಂಡ್ ಹೋಗಬೇಕು ಆ್ಯಂಡ್ ನಿಮಗೆ ಒಂದು ಗೇರ್ಡ್ ವೆಹಿಕಲ್ ರೈಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಸ್, ಸೊ ದಿಸ್ ಇಸ್ ದ ರೀಸನ್, ಓನ್ಲಿ ದ ರೀಸನ್ ಯು ಶುಡ್ ಬೈ ಮ್ಯಾಕ್ಸಿ ಸ್ಕೂಟರ್. ಆಬ್ವಿಯಸ್ಲಿ ಮ್ಯಾಕ್ಸಿ ಸ್ಕೂಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್ ವಾಟ್ ಯು ಆರ್ ಡೂಯಿಂಗ್ ಆನ್ ಮೇ ಬಿ ಅನ್ ಅಡ್ವೆಂಚರ್ ಬೈಕ್ ಆರ್ ನಾರ್ಮಲ್ ವಾಟ್ ಎವರ್. ನೀವು ಬೈಕಲ್ಲಿ ಸುತ್ತಾಡಕ್ಕೆ ಹೋಗ್ತಿರಲ್ಲ, ಅದಕ್ಕೆ ಸುತ್ತಾಡಕ್ಕೆ ಒಂದು ಸಿಟಿ ಆ್ಯಂಡ್ ಔಟ್ಸ್ಕರ್ಟ್ ಹೋಗಿ ನೀವು ಯಾವುದೇ ಬೈಕಲ್ಲಿ ಹೋಗ್ಬೋದು. ಸೊ ಆ ಥರ ಮಾಡಬೇಕು ಅಂದರೆ ನಿಮಗೆ ಮಾಡಬೇಕಂತ ಇಷ್ಟ ಇರುತ್ತೆ. ಬಟ್ ನಿಮ್ಗೆ ಗೇರ್ ಅಗೇನ್ ಚೇಂಜ್ ಮಾಡೋದು, ಇಟ್ಸ್ ಐ ನೋ ದಟ್ ಗೇರ್ ಲೈಟ್ ಆಗಿದೆ, ಕ್ಲಚ್ ಲೈಟ್ ಆಗಿದೆ ಅಂತ ಹೇಳ್ಬೇಡಿ. ಚೇಂಜ್ ಮಾಡೋದು ಗೇರ್ ಎಷ್ಟೊಂದು ಸರಿ ಇರಿಟೇಟ್ ಆಗುತ್ತೆ ನಿಮಗೆ. ಸೊ ಆ ಫ್ರೀಡಮ್ ಇದ್ದರೆ ನಿಮಗೆ ಗೇರೇ ಇಲ್ಲ, ಜಸ್ಟ್ ಥ್ರಾಟಲ್ ರಿಂಗ್ ಮಾಡೋ ಮಜಾನೇ ಬೇರೆ ಇದೆ ಇದು. ಸೊ ಎಷ್ಟೊಂದು ಸರಿ ಇಟ್ಸ್ ನಾಟ್ ನೆಸೆಸರಿ ಬೈ ಪೀಪಲ್ ಹು ಡೋಂಟ್ ಲೈಕ್ ಬೈಕ್ಸ್. ಫಾರ್ ಎಕ್ಸಾಂಪಲ್ ನನಗೆ ಬೈಕ್ಸ್ ಇಷ್ಟ ಇರಲಿಲ್ಲ ಒಂದು ಟೈಮಲ್ಲಿ. ಸೊ ನನಗೆ ಜಸ್ಟ್ ಆ ಥ್ರಾಟಲ್ ರಿಂಗ್ ಮಾಡೋದು ಮಜಾ ಇತ್ತು. ಸೊ ಎಸ್, ದೇರ್ ಆರ್ ಪೀಪಲ್ ಹು ಡೋಂಟ್ ಲೈಕ್ ಟು ರೈಡ್ ಗೇರ್ ಸೈಕಲ್. ಸೊ ನೀವು ಅಷ್ಟೊಂದು ತಲೆ ಕೆಟ್ಕೊಡ್ಬೇಡಿ. ಜನ ಏನು ಹೇಳ್ಕೊತಾರೆ ಅದು ಇದು, ನೀವು ಬೈಕ್ ಕೊಡ್ಸಿಲ್ಲ ಅಂದರೆ ಬೆದ್ದ ಅಂತ ಏನು ಹೇಳ್ತಾರೆ, ಅದೆಲ್ಲ ತಲೆ ಕೆಟ್ಕೊಡ್ಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಯು ಡೋಂಟ್ ಲೈಕ್ ಟು ರೈಡ್ ಗೇರ್ಡ್ ಬೈಕ್ ಅಂತ ತಗೊಳ್ಳಿ, ಗೇರ್ಲೆಸ್ ಮ್ಯಾಕ್ಸಿ ಸ್ಕೂಟರ್ ನೀವು ಮಜಾ ಮಾಡಿ. ಬಟ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೀವು ಏನಕ್ಕೆ ತಗೋಬೇಕು ಗೇರ್ಡ್ ಬೈಕ್ಸ್ ಅಂತ. ಅದು ನಿಮಗೆ ಅದ್ರಲ್ಲಿ ಎಲ್ಲ ಸ್ಪಾರ್ಕ್ ಹೊಡಿತಾ ಇದೆ ಅಂದರೆ ತಗೊಳ್ಳಿ. ನಿಮ್ಗೆ ಸ್ಪಾರ್ಕ್ ಹೊಡಿತಾ ಇಲ್ಲ ಅಂದರೆ ಗೋ ಫಾರ್ ದ ಮ್ಯಾಕ್ಸಿ ಸ್ಕೂಟರು, ನಿಮಗೆ ಮಜಾನೇ ಕೊಡುತ್ತೆ. ಆ್ಯಂಡ್ ಐ ಸೈಡ್ ಟೋಲ್ಡ್ ಯು ಈವನ್ ಬೈಕರ್ಸ್, ನಾನೇ ಮೊದಲು ಇನಿಷಿಯಲಿ ಹೇಳಿದೆ ನೋಡಿ, ನನಗೆ ಬೈಕ್ ತೊಗೊಂಡಾದ್ಮೇಲೆ ಆಬ್ವಿಯಸ್ಲಿ ಬೈಕ್ ಲವ್ ಬಂತು ನನಗೆ. ಬಟ್ ಸ್ಟಿಲ್ ಲೈಕ್ ಸ್ಕೂಟಿ ರೈಡ್ ಮಾಡೋಕ್ಕೆ ತುಂಬ ಇಷ್ಟ. ಏನಕ್ಕೆ ವೆನೆವರ್ ಒಂಥರ ಏನೋ ಒಂಥರ ಬ್ರೇಕ್ ತೊಗೊಂಡಂಗೆ ಆಗುತ್ತೆ. ಒಂಥರ ನೀವು ಕ್ರಿಕೆಟ್ ಆಡ್ತಾ ಇರ್ತೀರಾ, ನೀವು ನೋಡ್ತಾರೆ ಕ್ರಿಕೆಟ್ ಆಡ್ತಾ ಇರ್ತಾರೆ, ಅವರು ಪ್ರಾಕ್ಟೀಸಲ್ಲಿ ಒಂದೊಂದ್ಸಲಿ ಫುಟ್ಬಾಲ್ ಆಡ್ತಾರೆ ನೀವು. ಸೊ ಏನಕ್ಕೆ ಅಂದರೆ ಅವ್ರಿಗೆ ಒಂಥರ ಬ್ರೇಕ್ ತೊಗೊಂಡಂಗೆ ಆಗುತ್ತೆ. ಸೊ ದ್ಯಾಟ್ ಇಸ್ ವೈ ಯು ವಾಂಟ್ ವೆನೆವರ್ ಯು ವಾಂಟ್, ಎಸ್ಪೆಷಲಿ ಬೈಕರಿಗೆ ಒಂದು ಬ್ರೇಕ್ ಬೇಕು ಅಂದರೆ, ಬಟ್ ಸ್ಟಿಲ್ ಯು ವಾಂಟ್ಸ್ ಟು ಎಂಜಾಯ್ ದ ಮಿಷಿನ್ ಅಂದರೆ ಇಟ್ಸ್ ಬೆಟರ್ ಟು ರೈಡ್ ಮ್ಯಾಕ್ಸಿ ಸ್ಕೂಟರ್. ಮ್ಯಾಕ್ಸಿ ಸ್ಕೂಟರ್ ಇಸ್ ದ ಬೆಸ್ಟ್ ಥಿಂಗ್ ಟು ರೈಡ್ ಅಂತ ನನಗೆ ಅನ್ಸುತ್ತೆ. ಸೊ ಆಲ್ರೆಡಿ ನಾನು ರೀಸನ್ ಅಲ್ಲಿ ಮೆನ್ಷನ್ ಮಾಡಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಯು ವುಡ್ ಲೈಕ್ ಟು ರೈಡ್ ಗೇರ್ಲೆಸ್ ಮೆಷಿನ್ ಇನ್ ಆ್ಯಂಡ್ ಅರೌಂಡ್ ಸಿಟಿ ಆ್ಯಂಡ್ ಔಟ್ಸ್ಕರ್ಟ್. ಸೊ ಅವಾಗ ನಿಮಗೆ ಐ ಥಿಂಕ್ ಇಟ್ಸ್ ಬೆಸ್ಟ್ ಟು ರೈಡ್ ಮ್ಯಾಕ್ಸಿ ಸ್ಕೂಟರ್. ಸೊ ದಿಸ್ ಇಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ದೀಸ್ ಆರ್ ದ ರೀಸನ್ಸ್ ವೈ ಯು ಶುಡ್ ದ ಒನ್ ರೀಸನ್ ನಾನು ಹೇಳಿದೆ ನೋಡಿ, ಒನ್ ರೀಸನ್ ಟು ಬೈ ದ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೆಷಿನ್ಸ್. ಸೊ ಇಲ್ಲಿ ಡಿಫ್ರೆಂಟ್ ಮೆಷಿನ್ಸ್ ನಾನು ಕವರ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ನಿಮ್ಮ ಮೈಂಡಲ್ಲಿ ಆ ಸ್ಪಾರ್ಕ್ ಈಗ ಡೆವಲಪ್ ಆಗಿರುತ್ತೆ ಆ್ಯಂಡ್ ಯು ಮೈಟ್ ಎಂಡ್ ಅಪ್ ಬೈಯಿಂಗ್ ಅ ಬೈಕ್. ಸೊ ಹೋಪ್ಫುಲಿ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.